ಅಪ್ಪ ನನ್ನ ಮಗನೇ 420 ನನ್ನ ಮಗನೇ ಚೀಕ್ ನನ್ನ ಮಗನೇ ಲೇ ಮೊಸರನ್ನ ನನ್ನ ಮಗನೇ ಲೋಫರ್ ನನ್ನ ಮಗನೇ ಕಟ್ಟಡ ನನ್ನ ಮಗನೇ ಸಾರೆ ತೊಳಿತಾ ಇದ್ದೀನಿ. ಯಾರು ಏನ್ ಮಾಡಿದ್ರು ಅದೇನು ನನ್ಗೆ ಲೆಕ್ಕಕ್ಕೆ ಬರಲ್ಲ. ಇದು ಟಾಯ್ಲೆಟ್ ಕ್ಲೀನ್ ಆಗ್ಬೇಕು. ಈ ಕರಿ ಗ್ಲಾಸ್ ಹಾಕೊಳ್ಳೋ ನಮ್ಮ ಹುಲಿ ಎಲ್ಲೋಯ್ತು? ಎಲ್ಲಿದ್ಯೋ ಹುಲಿ? ಇವತ್ತು ನಮ್ಮ ಗೆಸ್ಟ್ ಯಾರು ಅಂದ್ರೆ ಇವರು ಬರೀ ಕರ್ನಾಟಕ ಮಾತ್ರ ಫೇಮಸ್ ಅಲ್ಲ, ಇಂಡಿಯಾಗ್ ಮಾತ್ರ ಫೇಮಸ್ ಅಲ್ವೇ ಅಲ್ಲ, ಇಡೀ ವರ್ಲ್ಡ್ ಗೆ ಫೇಮಸ್. बड़े कारण डूंगे आता ही टकिया चेहरा निकला तुरया कल्ले ने राब ಸಾರಿ ಕ್ರೌಡ್ ಪುಲ್ಲರ್, ಮೀಡಿಯಾ ಪುಲ್ಲರ್ ಇವತ್ತು ಏನೇನ್ ಪುಲ್ ಮಾಡ್ತಾರೆ ಅಂತ ದಯವಿಟ್ಟು ನೋಡ್ಬೇಕು. ಇವ ಯಾರೇ ಅವನು ಯಾರ್ಯಾರು ಬರ್ತಾರೋ ಮರೆ ಈ ಮನೆಯಾಗೆ. ಸೊ ಲೆಟ್ಸ್ ವೆಲ್ಕಮ್ ಮಿಸ್ಟರ್ ಸತೀಶ್ ಕಡಬಂ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಹಲೋ ಸರ್. ಹಲೋ. ನಿಮ್ಗೆ ಇದುವರೆಗೂ ಇಂಟರ್ವ್ಯೂ ಅಲ್ಲಿ ಯಾರಾದ್ರೂ ನಿಮ್ಗೆ ಮೂಡ್ ಆಫ್ ಆಗೋ ತರ ಪ್ರಶ್ನೆ ಕೇಳಿದಾರ? ಸರ್ ಒಬ್ಬೊಬ್ರು ಕೇಳಿದ್ದಾರೆ ಸರ್. ನಿಮ್ಮಂತವ್ರು ಅವಾಗ ಬಂದ್ರೇನೆ ಅಂದ್ರೆ ಪ್ರಚೋದನೆ ತರ, ಅಂದ್ರೆ ಒಂದು ಜಗಳ ತಂದಿಕ ತರ, ಒಂದು ಸಮಾಜದಲ್ಲಿ ಒಂದು ಕೆಟ್ಟೋನ್ ತರ ತೋರ್ಸೋ ತರ, ಒಂದು ಸಿಟ್ಟು ಬರೋ ತರ ಕೇಳಿದ್ದಾರೆ. ಡಾಕ್ ಸತೀಶ್ ಅನ್ನೋ ಹೆಸರು ಕೇಳಿದ್ರೆ ಅವ್ನು ವೇಸ್ಟ್, ಅವನು ಸುಮ್ಮನೆ, ಅವನು ಖಾಲಿ ಪಲಾವ್ ಸುಮ್ಮನೆ ಬಂದವನೆ. ತಲೆ 4 ಕೂದಲಿಗೆ 6 ಗಂಟೆ ಸ್ನಾನ ಮಾಡ್ತಾನೆ. ಏನ್ ಮಾಡ್ತೀರ ಅವ್ನು ಕಟ್ಕೊಂಡು? ಚೆನ್ನಾಗಿದೆ ಅವನಿಗೆ ಬಿಗ್ ಬಾಸ್ ಅವಶ್ಯಕತೆ ಇಲ್ಲ. ಅವನು ಹೌದು, ಅವ್ರದ್ದು ಇನ್ನೂ ಸ್ಟೇಟ್ಮೆಂಟ್ ಇದೆ, 100 ಕೋಟಿ ನಾಯಿ ಇದೆ ಅಂತ ಹೇಳಿದ್ರೆ. 100 ಕೋಟಿ ಅದೇನ ಬೋಟಿ, ನಮ್ಮ ಗಿಲ್ಲಿ ಹೇಳ್ದ ಗೊತ್ತಾ, ನಮ್ಮ ರೋಡಲ್ಲಿ ಬೋಟಿ ಹಾಕ್ಬಿಟ್ಟಿರ್ಬೋದು 100 ನಾಯಿ ಅಂತ. ಆ ತರ ನಾಯಿಗೆಲ್ಲ ಅವನು 100 ಕೋಟಿ ಅವಶ್ಯಕತೆ ಇಲ್ಲ. ಐ ಜಸ್ಟ್ ಕಾಂಟ್ ಬಿಲೀವ್ ಮೀ ದಿಸ್. ನೀವು ಯಾವತ್ತಾರು ಕೇಳಿದ್ದೀರಾ ಅಥವಾ ನೋಡಿದ್ದೀರಾ? ನಾವು ನೋಡೂ ಇಲ್ಲ ಕಣ್ಣಲ್ಲಿ. 100 ಕೋಟಿ ನಾಯಿಗಳೆಲ್ಲ ನೋಡಿಲ್ಲ ಅಂತೀರಾ? ಸುಳ್ಳು ಹೇಳ್ತಾರೆ ಅಂತೀರಾ? ಅವ್ನು ಬರೀ ಫುಲ್ ಡೌರಾಜ್ ಅವನು. ಅವ್ರಿಗೆ ಸರಿಯಾಗಿ ಆನ್ಸರ್ ಮಾಡಿದೀನಿ, ಆದ್ರೆ ಅವ್ರು ಕೇಳಿದ ಕ್ವಶನ್ಗೆ ನನ್ಗೆ ಯಾವ ಲೆಕ್ಕಕ್ಕೆ ಸಿಟ್ಟು ಬಂತಂದ್ರೆ, ಅಂದ್ರೆ ನನ್ನ ನಾಲ್ಗೆಲ್ಲಿ ಮಚ್ಚೆ ಇದೆಯೋ ಇಲ್ಲ ನಾನೇ ನೋಡ್ಕೊಂಡಿಲ್ಲ, ಆದ್ರೆ ನಾನು ಬೈಕೊಂಡಿದ್ರಲ್ಲಿ ಒಂದು 7 ಜನ ಸತ್ತೋಗಿದ್ದಾರೆ. 7 ಜನ ಸತ್ತೋಗಿದ್ದಾರೆ. ದಯವಿಟ್ಟು ನಮ್ಗೆಲ್ಲ ಆತರ ಶಾಪ ಹಾಕ್ಬಿಡಿ. ಇಲ್ಲಿಂದ ಬೈಕೊಂಡ್ರೆ ಸರ್, ಅಂದ್ರೆ ಒಳಗಿಂದ, ಅಂದ್ರೆ ಎಲ್ಲಿಂದ ಸರ್? ಇಲ್ಲಿಂದ ಅಂದ್ರೆ ಒಳಗಿಂದ ಸರ್, ಒಳಗಿಂದ ಬೈಕೊಂಡ್ರೆ ಶಾಪ ಹಾಕಿದ್ರೆ ಅವ್ರು ರೋಡಲ್ಲಿ ಹೋಗ್ತಾ ಆಕ್ಸಿಡೆಂಟ್ ಆಗೋ ಇಲ್ಲ ಇನ್ನೇನೋ ಕಾಯಿಲೆ ಬಿದ್ದೋ ಏನೋ ಆಗಿ ಆತರ ತುಂಬಾ ನನ್ಗೆ ತೊಂದರೆ ಮಾಡಕ್ ಬಂದವರು ಒಂದು 7 ಜನ ಸತ್ತೋಗಿ. ಇಲ್ಲ ಏನು ಇಲ್ಲ ಸರ್. ಇವಾಗ ಒಂದೇ ಒಂದು ಹೆಸರು ಹೇಳ್ದೆ ಹೇಳಕ್ ಸ್ಟಾರ್ಟ್ ಮಾಡ್ತೀನಿ ಸರ್. ಒಬ್ಬ ಡಾಗ್ ಫೀಲ್ಡ್ ಅಲ್ಲಿ ಇರ್ತಾನೆ ಸರ್. ಅವನು ಸ್ವಲ್ಪ ಆ ಸೈಡ್ ಇರ್ತಾನೆ ಸರ್, ಈ ಕಡೆಗೆ ಇರ್ತಾನೆ, ನಿಮ್ಮ ಏರಿಯಾದಿಂದ ಈ ಸೈಡ್ ಇರ್ತಾರೆ. ತುಂಬಾ ಅಂದ್ರೆ ಅವ್ರು ಏನಂದ್ರೆ 500 ರೂಪಾಯಿ ಡೀಲರ್ ಆಗೇ ಇರ್ತಾರೆ. ನಾನು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇರ್ತೀನಿ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಆಗಿನ ಕಾಲದಿಂದಾನೇ ನನಗೆ ಕೆಟ್ಟದಾಗ ಕಮೆಂಟ್ ಮಾಡೋದು ಅದು ಇದೆಲ್ಲ ಮಾಡ್ತಾ ಇರ್ತಾರೆ ಸರ್. ನಾನು ಇಲ್ಲಿ ಒಳಗಿಂದ ಬೈಕೊಳ್ತೀನಿ ಸರ್. ಅವನ್ಗೆ ಹೈದರಾಬಾದ್ಗೆ ಹೋದಾಗ ನಾಯಿ ಕೇಜಲ್ ಕೂಡಾಕ್ಬಿಟ್ಟು ನಾಯಿ ಊಟ ಕೊಟ್ಟು ಹೊಡಿತಾರೆ ಸರ್. ಅವ್ನಿಗೆ ಈ ಕೇಜಲ್ ಕೂಡಾಕ್ಬಿಟ್ಟು ನಾಯಿ ಊಟ ಕೊಟ್ಟು ಹೊಡಿತಾರೆ ಸರ್. ಅವ್ನಿಗೆ ಮಾರ್ಕೆಟ್ ಅಲ್ಲಿ ಅನ್ನ ಬಂದವನೇ ಯಾವನು ಮರ್ಯಾದೆನೇ ಕೊಡ್ತಾ ಇಲ್ವಲ್ಲೋ. ಶಿವನೇ ಶಂಬಲಿಂಗ. ನಂದು ಶಾಪನೋ ಏನೋ ಗೊತ್ತಿಲ್ಲ, ಅದಾಗಿ 1 ತಿಂಗಳಿಗೆ ರೋಡ್ ಆಕ್ಸಿಡೆಂಟ್ ಅಲ್ಲಿ ಅವ್ರ ಇಡೀ ಫ್ಯಾಮಿಲಿ ಆಕ್ಸಿಡೆಂಟ್ ಆಗುತ್ತೆ. ಅವನು ಇನ್ನೊಬ್ರು ಮಾತ್ರ ಸತ್ತೋಗ್ತಾರೆ, ಇನ್ನೆಲ್ಲ ಬದುಕ್ತಾರೆ. ನಾನು ಸತ್ಯ ಹರಿಶ್ಚಂದ್ರ, ನಮ್ಮದು ರಘುವಂಶದ ಕಡೆಯ ಕುಡಿ ನಾನು. ಮೊದಲೇ ನಾನಿನ್ ಸರಿ ಇಲ್ಲ, ನಮ್ಗಂತೂ ಶಾಪ ಹೆವಿ ಬೀಳುತ್ತೆ. ಅದೇ ಓಡ್ಬಿಡೋಣ ಸರ್, ನಮ್ಗಂತೂ ನೀವು ಶಾಪ ಹಾಕಲ್ಲ. ಒಂದು ಚಿಕ್ಕ ಹುಡುಗನ್ ಹೇಳ್ತೀನಿ ಸರ್. ನಾನು ತುಂಬಾ ಡ್ರೆಸ್ ಸೆನ್ಸ್ ಜಾಸ್ತಿ. ಯಾವಾಗಲೂ ಇಂಪೋರ್ಟೆಡ್ ಬೈಕ್ ಇತ್ತು ಕಾಲೇಜ್ ಲೈಫ್ ಅಲ್ಲಿ ಅಂತ. ಸರ್ ಕವಾಸಕಿ ZZR ಇತ್ತು ಸರ್ ಆಗಿನ ಕಾಲದಲ್ಲಿ. ಅವಾಗ ಓಡಾಡ್ತಾ ಇದ್ದೆ ಅಂತ, ನಾನು ಬಟ್ಟೆ ಎಲ್ಲ ಚೆನ್ನಾಗ್ತಿದೆ ಅಂತ ಹೊಟ್ಟೆ ಹೊರ್ಕೊಂಡು ಒಂದು ರೌಡಿ ಒಂದು ಚಿಕ್ಕ ಹುಡುಗನ್ನ ಕಳಿಸ್ತಾರೆ. ಹುಡುಗನ್ನ ನನ್ನ ಸಾಯಿಸಕ್ಕೆ ಅಂತ ಕಳಿಸ್ತಾರೆ ಸರ್. ನನ್ನನ್ನ ಮರ್ಡರ್ ಮಾಡಕ್ಕೆ ಅಂತ ಕಳಿಸ್ತಾರೆ. ನಾನು ವೈಲೆಂಟ್ ಆದ್ರೆ ಕಂದ ರಾಮ, ನಾನು ವೈಲೆಂಟ್ ಆದ ರಾವಣ ಕಂದ. ಏನ್ ವಿಷಯ ಸರ್? ನಾನು ಸ್ಟೈಲ್ ಮಾಡಿ ಏರಿಯಾ ಫುಲ್ ಫೇಮಸ್ ಆಗ್ತಾ ಇರ್ತೀನಿ. ಸೂಪರ್ ಹೀರೋ ಅಮೀರ್ ಖಾನ್ ಇಬ್ರು ಬರ್ತಾರೆ ಸರ್. ಇಬ್ರಿಗೂ ನಾಯಿ ಬೇಕು ಅಂತ ಸುಳ್ಳು ಹೇಳ್ಕೊಂಡು ಬರ್ತಾರೆ. ನಾನು ಕಾರಲ್ಲಿ ಕೂರ್ಸ್ಕೊಂಡು ಹೋಗ್ತೀನಿ. ಅಂದ್ರೆ ನಾಯಿ ಇದೆ, ಸೇಲ್ಗಿದೆ, ನಿಮ್ ಕೊಡ್ಸಕ್ಕೆ ಅಂತ ಕಡಿಮೆ ಕರ್ಕೊಂಡು ಹೋಗ್ತಾರೆ. ನಾನು ಅವ್ರನ್ನ ಕರ್ಕೊಂಡು ಕಾರಲ್ಲಿ ಕೂರ್ಸ್ಕೊಂಡು ಸಂಜಯ್ ಗಾಂಧಿ ಹಾಸ್ಪಿಟ್ಲು ಹಿಂದ್ಗಡೆ ರೋಡಲ್ಲಿ ಕರ್ಕೊಂಡು ಹೋಗ್ತಾರೆ ಸರ್. ಅದು ಒಂದು ವೆಹಿಕಲ್ ಓಡಾಡಲ್ಲ, ಅವ್ರು ಕರ್ಕೊಂಡು ಹೋಗ್ತಾರೆ. ನಂದು ಲಕ್ ಅಲ್ಲಿ ಪೊಲೀಸ್ ಜೀಪ್ ನಿಂತಿರುತ್ತೆ. ಲೋಫಾರ್ ನನ್ನ ಮಕ್ಕಳ ಟೆಕ್ನಾಲಜಿನ ಪಾಸಿಟಿವ್ ಆಗಿ ಯೂಸ್ ಮಾಡ್ರಿ, ನೆಗೆಟಿವ್ ಆಗಿ ಯೂಸ್ ಮಾಡ್ಬೇಡ್ರಿ. ನಾನು ಇವ್ರೇನ್ ಡೌ ಮಾಡ್ತಾರೆ, ಅವ್ರು ಇನ್ನೂ ಮನೇಲಿ ಇಲ್ಲ, ಎಲ್ಲೋ ಹೋಗಿದ್ದಾರೆ, 1 ಅವರ್ ಆಗುತ್ತೆ ಅಂತ ಹೇಳ್ತಾರೆ. ನಾನು ಅವ್ರಿಗೆ ಬಿರಿಯಾನಿ ಕಬಾಬ್ ಎಲ್ಲ ತಗೊಂಡ್ ಬಂದು ಒಂದು ಬಿಯರ್, ನನ್ನ ಕಾರಲ್ಲಿ ಯಾವಾಗಲೂ ಡ್ರಿಂಕ್ಸ್ ಇರುತ್ತೆ, ಓಡಿಸ್ಬಿಟ್ಟು ಕುಡಿಸ್ಕೊಂಡು ಕೂತಿದ್ದೀನಿ. ಅವ್ರು ಪೊಲೀಸ್ ಗೊತ್ತಿಲ್ಲ, ಸಾಯ್ಸಕ್ ಬಂದ್ರೆ ನನಗೆ ಗೊತ್ತಿಲ್ಲ. ಪೊಲೀಸ್ ಜೀಪ್ ಅಲ್ಲಿದೆ, ನಾನು ಯಾರಿಗೂ ಎದುರಲ್ಲ ಸರ್. ನಾನು ಡ್ರಿಂಕ್ ಅಂಡ್ ಡ್ರೈವ್ ಪೊಲೀಸ್ ಮುಂದೆನೂ ಮಾಡ್ತೀನಿ ಸರ್. ಆದ್ರೆ ಪೊಲೀಸ್ ಅವರು ಫೈನ್ ಹಾಕಲ್ವ ನಿಮ್ಗೆ? ಇದು ಬ್ಯಾಕ್ ಅಲ್ಲಿ ತೋರಿಸ್ತೀನಿ ಸರ್. ಓಕೆ, ನೀವು ಭಯಂಕರ ಇದ್ದೀರಿ ಮಾತ್ರ.
ಆಫ್ ದ ರೆಕಾರ್ಡ್ ಇದು ಆಫ್ ದ ರೆಕಾರ್ಡ್ ತೋರಿಸ್ತೀನಿ. ಫಸ್ಟ್ ನಾನು ನಿಮ್ಮ ಹತ್ರ ಒಂದು ಅಗ್ರಿಮೆಂಟ್ ಹಾಕ್ಸ್ಕೊಬೇಕು ಏನೇ ಮಾತ್ರ ಆನ್ ದ ರೆಕಾರ್ಡ್ ಆಫ್ ದ ರೆಕಾರ್ಡ್ ನಿಮ್ದು ಇನ್ನೊಂದು ಟ್ಯಾಲೆಂಟ್ ಜನಕ್ಕೆ ಗೊತ್ತಾಗ್ಲಿ ಪಾಪ. ನಂದು ಒಂದು ಮೊದಲೇ ಸಾರಿ ನಿಮ್ದು ಇಂಟರ್ವ್ಯೂ. ಇಲ್ಲ ಇನ್ನು ಆಫ್ ದ ರೆಕಾರ್ಡ್ ತುಂಬಾ ನೀವು ಆನ್ ಮಾಡಕ್ಕಿಂತ ಮುಂಚೆ ಹೇಳಿದ್ರೆ ಅಲ್ಲೇ ಹೇಳ್ಬಿಡ್ತಿದ್ದೆ ಸರ್. ಆಫ್ ದ ರೆಕಾರ್ಡ್ ನಾನು ಏನೇನು ಅಂತ ಇವಾಗ ವರ್ಡ್ ಅಲ್ಲಿ ಮಾಡಕ್ ಆಗ್ದಿರ ಒಂದು ಕೆಲಸ ನಾನ್ ಒಂದಲ್ಲ ಆತರ ಎಷ್ಟೊಂದ್ ಕೆಲಸ ನಾನ್ ಮಾಡಿದೀನಿ. ಯಾವ್ದಾದ್ರು ಒಂದು 3 ಹೇಳಿ ಸರ್. ಸರ್ ಒಂದು ಟಾಪ್ ನಾನು ಇರಾ ಬರೋರ್ಗೆಲ್ಲ ಚಾಲೆಂಜ್ ಮಾಡ್ತೀನಿ ಸರ್. ಹೇಳಿ. ಇಲ್ಲಿ ಹೇಳಲ್ಲ ಸರ್, ಆಫ್ ದ ರೆಕಾರ್ಡ್ ಹೇಳ್ತೀನಿ ಸರ್. ಆಫ್ ದ ರೆಕಾರ್ಡ್ ಬೇಡ, ಪ್ರೂಫ್ ಸಮೇತ ತೋರಿಸ್ತೀನಿ. ಬೇಡ ನಮಗೆ ಇಂಡೈರೆಕ್ಟ್ ಒಂದ್ ಹೇಳಿ ಅದೇನಂತ ಸುಮ್ನೆ ಗೊತ್ತಾಗೋರು ಸರ್, ಗೊತ್ತಾಗ. ಈಗ ಸರ್, ನನ್ನನ್ನು ನೋಡ್ಕೊಂಡು ಮಾತಾಡಿ, ಪರವಾಗಿಲ್ಲ. ವ್ಯಕ್ತಿನ ಅಯ್ಯೋ ಸಾರಿ ಸಾರಿ ಹಿಂಗೆ ಇರುತ್ತೆ. ಹಿಂಗಿರೋರು ಈ ವ್ಯಕ್ತಿನ ಟಚ್ ಮಾಡಕ್ಕಾಗಲ್ಲ. ಇವೆಲ್ಲ ಮಾಮೂಲು. ಕಂಟ್ರೋಲ್ ಎಲ್ಲಿರೋರು ಈಗ? ಹಂಗಲ್ಲ, ನಾವ್ ಇಲ್ಲಿ ಅನ್ಕೊಳ್ಳಿ, ನೀವು ಕೆಳಗಿದ್ದೀರಾ, ಇವ್ರನ್ನ ಟಚ್ ಮಾಡಕ್ಕಾಗಲ್ಲ, ಅವ್ರನ್ನ ಟಚ್ ಮಾಡಕ್ಕಾಗಲ್ಲ. ಇವ್ರನ್ನು ಟಚ್ ಮಾಡಿ ಅರ್ಧ ಗಂಟೆಯಲ್ಲಿ ಗೆದ್ದಿದ್ದೀನಿ ಸರ್. ಟಚ್ ಅಂದ್ರೆ ಯಾವ ತರ? ಇಲ್ಲ ರೌಡಿಸಮ್ ಇಲ್ಲ ಸರ್. ರೌಡಿಸಮ್ ಅಲ್ವೇ ಅಲ್ಲ ಸರ್, ಬುಕ್ ಪೇಪರ್ ಪೆನ್ನು ಸರ್. ಲೀಗಲ್ ಆಗಿ ಅದು ಲಿಟಿಗೇಷನ್ ಪ್ರಾಪರ್ಟಿ ಆತರನ? ಲಿಟಿಗೇಷನ್ ಇಲ್ಲ ಸರ್, ನಾಯಿದೆ ಸರ್. ನಾಯಿ ವಿಷಯ ಒಬ್ರು ಬೀಡರ್ ಇದ್ರು, ಯಾರಿಗೋ ಒಬ್ರು ಕೊಟ್ಟಿರ್ತೀನಿ ಸರ್. ಅವ್ರ ಏನ್ ಮಾಡಿರ್ತಾರೆ, ಕೇಳ್ದೆ ಇನ್ನೊಬ್ರಿಗೆ ಮಾಡ್ಕೊಬಿಟ್ಟಿರ್ತಾರೆ. ತುಂಬಾ ದೊಡ್ಡ ಮನುಷ್ಯರು ಇರ್ತಾರೆ. ಅವ್ರ ಮನೆಗೆ ಹೋಗಿ ಎತ್ಕೊಂಡ್ ಬರ್ತೀನಿ. ಅವ್ರು ಬಂದು ಒಂದ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟಿದ್ಕೆ ಅವರು 3 ಜನನ ಡಿ ಪ್ರಮೋಷನ್ ಗೋಲ್ಡ್ ಮೆಡಲ್ ವಾಪಸ್ ಗೌರ್ಮೆಂಟ್ ಕೊಡಿಸ್ತೀನಿ. ಬಹಳ ನಿಮ್ಮ ಹತ್ರ ಕೇಳಬೇಕಾಗಿರೋ ಒಂದು ಕುತೂಹಲ ಏನು ಅಂದ್ರೆ, ನಾನೊಂದು ಇಂಟರ್ವ್ಯೂ ನೋಡ್ತೀನಿ ಸರ್. ನಿಮ್ಮದು ಇಂಟರ್ವ್ಯೂ ನೋಡಿದಾಗ ನೀವೊಂದು ಮಾತು ಹೇಳ್ತೀರಾ, ನಾನು ಏನು CM ಮಲಗಿರೋ ರೂಮಲ್ಲಿ ನಾನು ಮಲಗಿರ್ತೀನಿ, DCM ಮಲಗಿದ್ದ ರೂಮಲ್ಲಿ ನಾನು ನಾಯಿ ಮಲಗಿರುತ್ತೆ. ಕರೆಕ್ಟಾ ಸರ್? ಹೌದು. ಅದು ಯಾವ ಕ್ಷೇತ್ರದ್ದು ಸರ್? ಸರ್ ಅದು ಬಳ್ಳಾರಿ ಉತ್ಸವ್ ಅಂತ ಸರ್. ಒಂದು 5 to 6 years ಬ್ಯಾಕ್ ವಿಡಿಯೋನು ತೋರಿಸ್ಬಿಡ್ತೀನಿ ಸರ್. ನನಗೆ ಬಂದು ಬಳ್ಳಾರಿ ಉತ್ಸವಕ್ಕೆ ಇನ್ವೈಟ್ ಮಾಡ್ತಾರೆ. ಆಮೇಲೆ 80/100 ನಾನು ಒಂದೇ ರಿಕ್ವೆಸ್ಟ್ ಮಾಡೋದು, ನಂದು ಬ್ಯಾನರ್ 80/100 ದೊಡ್ಡದು ಕಟ್ಔಟ್ ಇದ್ರ ಬರುತ್ತಲ್ಲ ಹೋಲ್ಡಿಂಗ್ಸ್, ಅಲ್ಲಿ ಹಾಕ್ಬೇಕು. ನಂದು ನಾನ್ ಬರ್ತಾ ಇದ್ದೀನಿ ಹಾಕ್ಬೇಕು ಒಂದು ಬ್ಯಾನರ್. ಬೇರೆಯವ್ರದ್ದು 300 ಬ್ಯಾನರ್ ಚಿಕ್ಕದು ಎಲ್ಲ ರೋಡ್ಗೂ ಹಾಕೊಂಡಿದ್ರು ಸರ್. ತೊಂದ್ರೆ ಇಲ್ಲ ಸರ್. ಹೆಸರು ಹೇಳಲ್ಲ, ಫೇಮಸ್ ಸಿಂಗರ್ ಒಬ್ರು, ಇನ್ನೊಬ್ರು ಫೇಮಸ್ ಸಿಂಗರ್. ಹೆಸರು ಹೇಳ್ಬಿಟ್ರೆ ಬೆಸ್ಟ್ ಅಲ್ವಾ? ಪಾಪ ಅವ್ರಿಗೆ ಅವಮಾನ ಮಾಡ್ದಂಗ ಆಗತ್ತಲ್ಲ ಸರ್. ಅಲ್ಲ, ಇದು ಕ್ಲಾರಿಟಿ ಅಂದ್ರೆ ಡೈರೆಕ್ಟ್ ಆಗಿ ತಗೊಂಡ್. ಹೌದಾ? ಸಿಂಗರು ಸರ್ ಹೆಸರು. ಆಮೇಲೆ 3 ಜನ 21st ಬಂದಿರ್ತಾರೆ ಸರ್. ಸೇಮ್ ವೇದಿಕೆ ಅವ್ರಿಗೆ 3000 ಜನ ಬಂದಿರ್ತಾರೆ ಸರ್. 3000 ಜನ ಸೇರಿರ್ತಾರೆ. 7-8 ಮೀಡಿಯಾ ಬಂದಿರುತ್ತೆ ಸರ್. ಇಲ್ಲ ಯಾವ್ದೇ ಕಾರಣಕ್ಕಿಲ್ಲ. ಗ್ರೇಟ್ ಅದು. ಇಲ್ಲ ಬೇರೆಯವ್ರಿಗೆ ಗ್ರೇಟೆ ಆಯ್ತಾ. ನನ್ಗೆ ಒಂದೇ ಒಂದು, ಇದು ಬಿಗ್ ಬಾಸ್ ಮುಂಚೆನಾ ಬಿಗ್ ಬಾಸ್ ಆದ್ಮೇಲೆ? ಸರ್ ನಾನು ಬಿಗ್ ಬಾಸ್ಗಿಂತ ಮುಂಚೆ ವರ್ಲ್ಡ್ಗೆ ಫೇಮಸ್. 125 ದೇಶ, 5000 ನ್ಯೂಸ್ ಚಾನಲ್ ತೋರಿಸ್ತೀನಿ.